ಹಲೋ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ. ನಿಮ್ಗೆ ಅವಲ್ಲೇ ತಮ್ಮನೇ ಗೊತ್ತಾ ಇರುತ್ತೆ ಈ ವಿಡಿಯೋದಲ್ಲಿ ಏನು ಮಾತಾಡೋಕೆ ಬಂದಿದ್ದೀನಿ ಅಂತ. ಈ ವಿಡಿಯೋದಲ್ಲಿ ಬಂತವರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಇವತ್ತಿನ ಎಪಿಸೋಡ್ ಬಗ್ಗೆ ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಬಂತವರೆ ಇಬ್ಬರು ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ಯಾರು ಸೆಲೆಕ್ಟ್ ಆಗಿದ್ದಾರೆ, ಯಾರು ರಿಜೆಕ್ಟ್ ಆಗಿದ್ದಾರೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಅದೇ ಥರ ಈ ವಿಡಿಯೋ ಬಂತವರೆ ಪಾರ್ಟ್ 2 ಅಂತ ಅನ್ಕೊಳ್ಳಿ. ಅಂದರೆ ಈ ವಿಡಿಯೋದಲ್ಲಿ ಬಂತವರೆ ಶಶಿಧರ್ ಅವರು ಸೆಲೆಕ್ಟ್ ಆದ್ರಾ ಇಲ್ವಾ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಏನೆಲ್ಲ ಕಾನ್ವರ್ಜೇಷನ್ ನಡೀತು ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಹೊಸಬ್ರು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಅದೇ ವಿಡಿಯೋ ಹಾಕೋರು ಫಸ್ಟ್ ನೋಟ್ಸ್ಕೊಂಡು ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಹಾಗೆ ನಿಮಗೆ ಡೈಲಿ ಎಪಿಸೋಡ್ದು ಎಲ್ಲನೂ ಕೂಡ ಮುಂಚೆನೇ ಅಪ್ಡೇಟ್ ಬೇಕು ಅಂದರೆ ನಾನು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಅಲ್ಲಿ ಪ್ರತಿಯೊಂದು ಅಪ್ಡೇಟು ಕೂಡ ಬೇಗನೆ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಈ ಹುಡುಗನ ಹೆಸರು ಬಂದು ಶಶಿಧರ್ ಅಂದ್ಬಿಟ್ಟು 21 ವರ್ಷ, ಬೆಂಗಳೂರು ಹುಡುಗ. ಇವಾಗ ಅಲ್ಲಿ ಏನೇನು ಕಾನ್ವರ್ಸೇಷನ್ ಆಗ್ತು ಅಂತ ನೋಡಿದ್ದಾರೆ. ಅರೆ ಏನೊಂದು ಒಬ್ಬೊಬ್ರು ಬಂತವ್ರೆ ಒಂದೊಂದು ಸ್ಟೈಲಲ್ಲಿ ಬರ್ತಾರಲ್ವಾ. ಅರೆ ಅವ್ರು ಇಷ್ಟ ಬಂದಂಗೆ ಒಬ್ಬೊಬ್ರು ಡ್ಯಾನ್ಸ್ ಆಡ್ಕೊಬರ್ತಾರೆ, ಒಬ್ಬೊಬ್ರು ಬಂತವ್ರೆ ಮಾಸ್ಕ್ ಹಾಕೊಬರ್ತಾರೆ. ಈ ಥರ ನೀವು ಕೂಡ ನೋಡಿದ್ದೀರಲ್ವಾ. ಅರೆ ಒಬ್ಬೊಬ್ರು ಒಂದೊಂಥರ ಕ್ರಿಯೇಟಿವಿಟಿಯಾಗಿ ಬರ್ತಾರಲ್ವಾ. ಅದೇ ಥರ ಇವ್ರು ಬಂತವ್ರೆ ಏನೋ ಸ್ಟಾರ್ಟಿಂಗಲ್ಲಿ ಅಲ್ಲಿ ಡ್ಯಾನ್ಸ್ ಆಡ್ಕೊಬರ್ತಾರೆ ಅಂತ ಹೇಳ್ಬೋದು. ಡ್ಯಾನ್ಸ್ ಆಡ್ಕೊ ಬಂದಾದ್ಮೇಲೆ ಅಲ್ಲಿ ಏನು ಒಂದು ಜಡ್ಜಸ್ ಇರ್ತಾರೆ, ಹಾಗೆ ಬಂತವ್ರೆ ಒಂದು ಸ್ವಲ್ಪ ಆಡಿಯನ್ಸ್ ಕೂತಿರ್ತಾರಲ್ವಾ, ಅವ್ರು ಯಾರು ಕೂಡ ಚೇರ್ ಅಪ್ ಮಾಡಲ್ಲ. ಅದರಿಂದ ಇವ್ರು ಬಂತು ಅಂದರೆ ಅಷ್ಟೆಲ್ಲ ಡ್ಯಾನ್ಸ್ ಮಾಡ್ಕೊಬಂದೆ ಚೇರ್ ಅಪ್ ಮಾಡೋಕ್ಕಾಗಲ್ವಾ, ಹಂಗೆ ಹಿಂಗೆ ಅಂತ ಬೈತಾರೆ. ಅರೆ ಒಂದು ರೀತಿ ಅದು ಜಡ್ಜಸ್ಗೆ ಬೈತಾರೆ ಅಂತ ಹೇಳ್ಬೋದು. ಅಂದರೆ ಒಂದು ರೀತಿ ಡೈಲಾಗ್ ಕೂಡ ಹೊಡಿತಾರೆ. ಅರೆ ಏನು ಇವಾಗ ಯಾರು ಚೇರ್ ಅಪ್ ಮಾಡಲಿಲ್ಲ ಅಂದರೆ ನಮಗೆ ನಾವೇ ಚೇರ್ ಅಪ್ ಮಾಡ್ಕೊಳ್ಳೋಣ, ಗುಂಪಲ್ಲಿ ಗೋವಿಂದ ಬೇಡ. ಆಮೇಲೆ ಹಾಗೆ ಒಂದು ರೀತಿ ಫಿಲಮ್ ಡೈಲಾಗ್ ಕೂಡ ಹೊಡಿತಾರೆ ಅಂತ ಹೇಳ್ಬೋದು. ಅರೆ ವಿಷ್ಣುವಿನ ತಾಳ್ಮೆ ಇದೆ, ಆದರೆ ನರಸಿಂಹನ ಕೋಪವಿದೆ ಅಂತೆಲ್ಲ ಹೇಳ್ತಿರ್ತಾರೆ. ಇದೆಲ್ಲ ಆದಮೇಲೆ ಬಂತು ಅಂದರೆ ಅಲ್ಲೇನು ಬಿಗ್ ಬಾಸ್ ಶೋ ಬಂದು ಎಲ್ಲರೂ ಕೂಡ ಒಂದು ರೀತಿ ಪ್ರೊಫೆಷ್ನಲ್ ಆಗಿರ್ಬೋದು. ಬಟ್ ಅರೆ ನನಗೆ ಬಂತು ಪರ್ಸ್ನಲ್ ಆಗಿದೆ ಬಿಗ್ ಬಾಸ್ ಶೋ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಇನ್ನೂ ಒಂದು ರೀತಿ ಮಾತಾಡ್ತಾನೆ ಇರ್ತಾರೆ, ಒಂದು ರೀತಿ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಅದರಿಂದ ಅಲ್ಲಿ ಜಡ್ಜರೋರೆಲ್ಲ ಬಿಗ್ ಬಾಸ್ ಬಗ್ಗೆ ಮಾತಾಡಬೇಡಿ, ನಿಮ್ಮ ಬಗ್ಗೆ ಹೇಳ್ಕೊಳ್ಳಿ ಅಂತಾರೆ. ಅಂದರೆ ಒಂದು ರೀತಿ ಯಾರು ಒಳ್ಳೆಯವನಾಗಿರಲಿ ಕೆಟ್ಟವನಾಗಿರಲಿ, ಬಟ್ ಆದರೆ ಒಂದು ರೀತಿ ಒಂದು ದೊಡ್ಡ ಗೋಡೆ ಅಂದರೆ ಗೋಡೆನ ಹತ್ಬಿಟ್ಟು ಅವ್ರು ನೋಡದೆ ಹೊಡಿತೀನಿ ಸುಬ್ಬಿ ಅನ್ನೋ ಥರ ಎಲ್ಲ ಡೈಲಾಗ್ ಹೊಡಿತಾ ಇರ್ತಾರೆ. ಅದಕ್ಕೆ ಅಲ್ಲಿ ನಿರಂಜನ್ ಅವ್ರು ಬಂತವ್ರೆ ಒಂದು ರೀತಿ ನಾಟಕ ನೋಡೋ ಥರ ಆಗ್ತಿದೆ, ಅದರಿಂದ ಒಂದು ರೀತಿ ಗಿಲಿ ಆಡಿಷನ್ ಕೊಟ್ಬಿಡಿ ಅನ್ನೋ ಥರ ಹೇಳ್ತಿರ್ತಾರೆ. ಅದಾದಮೇಲೆ ಬಂತವ್ರೆ ಅಲ್ಲಿ ವಿನಯ್ ಅವರು ಏನೋದಿದೆಯಾ ಅಂತಾರೆ, ಅದರಿಂದ ಇಂಜಿನಿಯರ್ ಅಂತಾರೆ. ಇಂಜಿನಿಯರಲ್ಲಿ ಯಾವುದು ಅಂತ ಕೇಳಿದಾಗ CS ಅಂತ ಹೇಳ್ತಾರೆ. ಆಮೇಲೆ ವಿನಯ್ ಅವರು ಬಂತು ಅಂದರೆ ಒಂದು ಸರ್ಕಲಲ್ಲಿ ಎಷ್ಟು ಸೈಡ್ಸ್ ಇರುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಶಶಿಧರ್ ಅವ್ರು ಬಂತು ಅಂದರೆ ಸರ್ಕಲಲ್ಲಿ ಸೈಡ್ಸ್ ಇರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ವಿನಯ್ ಅವರು ಒಂದು ರೀತಿ ಚಪ್ಪಾಳೆ ಎಲ್ಲ ಹೊಡಿತಾರೆ ಅಂತ ಹೇಳ್ಬೋದು. ಆ ಚಪ್ಪಾಳೆನೂ ಕೂಡ ಒಂದು ರೀತಿ ವೆಲ್ಕಮ್ ಮಾಡ್ತಾರೆ ಶಶಿಧರ್ ಅಂತಲೇ ಹೇಳ್ಬೋದು. ಒಟ್ನಲ್ಲಿ ಭಾರಿಯಾಗಿ ಒಂದು ರೀತಿ ಟ್ರಿಗರ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಬಂತವ್ರೆ 2 ಸೈಡ್ಸ್ ಇರುತ್ತೆ ಅಂತ ಹೇಳ್ತಾರೆ, ಇನ್ಸೈಡು ಮತ್ತು ಔಟ್ ಸೈಡ್ ಅಂದ್ಬಿಟ್ಟು. ಇವಾಗ ನೀವು ಇನ್ಸೈಡಲ್ಲಿ ಇದ್ದೀರಾ ಅಂದರೆ ಒಂದು ಸರ್ಕಲಲ್ಲಿ ಇನ್ಸೈಡಲ್ಲಿ ನಿಂತಿದ್ದೀರಾ, ಇವಾಗ ಔಟ್ ಸೈಡ್ ಹೋಗ್ತೀರಾ ನೋಡಿ ಅಂತ ಹೇಳ್ತಾರೆ. ನೋಡೋಣ ಬಿಡಿ ಅದು ಅನ್ನೋ ಥರ ಮಾತಾಡ್ತಾರೆ. ಒಟ್ನಲ್ಲಿ ಸಕ್ಕದ್ದು ಟ್ರಿಗರ್ ಆಗಿ ಒಂದು ರೀತಿ ದುರಾಂಕರದಲ್ಲೇ ಮಾತಾಡ್ತಾರೆ ಅಂತ ಹೇಳ್ಬೋದು. ಅಂದರೆ ಅವ್ರು ಇರೋದೇ ಹಂಗೋ, ಇಲ್ಲ ಬಿಗ್ ಬಾಸ್ಗೆ ಒಂದು ರೀತಿ ಸೈಲೆಂಟ್ ಆಗಿದ್ರೆ ಆಗಲ್ವಲ್ಲ. ಅಂದರೆ ಏನೋ ಒಂದು ರೀತಿ ವೈಲೆಂಟಾಗಿ, ಒಂದು ರೀತಿ ರಗಡಾಗಿ, ಒಂದು ರೀತಿ ದುರಾಂಕರದಲ್ಲಿ ಇದ್ರಲ್ಲ ಅಲ್ವಾ ಬಿಗ್ ಬಾಸ್ ಮನೇಲಿ ಉಳಿಯೋಕ್ಕಾಗೋದು. ಅರೆ ಏನೊಂದು ಮುಗ್ಧತೆಯಿಂದ ಸೈಲೆಂಟ್ ಆಗಿದ್ರೆ ಆಗಲ್ವಲ್ಲ. ಅದರಿಂದ ಇವರು ಬೇಕು ಅಂತಾನೆ ಈ ಥರ ಮಾಡೋರು ಏನೋ ಗೊತ್ತಿಲ್ಲ. ಅದಾದಮೇಲೆ ನೆಕ್ಸ್ಟ್ ಅಲ್ಲಿ ಶ್ರುತಿ ಅವ್ರು ಹೇಳ್ತಾರೆ, ಅರೇನು ಒಂದು ರೀತಿ ನೀವು ಬರ್ತಿದ್ದಂಗೆ ಅಲ್ಲಿ ಚೇರ್ ಅಪ್ ಮಾಡಲಿಲ್ಲ ಅಂತ ಹೇಳ್ತೀರಲ್ಲ, ನಮಗೆ ಯಾವುದೇ ರೀತಿ ನೀವು ಕಮೆಂಟ್ ಮಾಡಬಾರ್ದು. ನಮಗೆ ಬೇಕು ಅಂದರೆ ನಾವು ಮಾಡ್ತೀವಿ ಕಮೆಂಟ್ನ, ನಿಮ್ದೇನಿದೆ ಅದು ಮಾಡಿ ಅಂತಿರ್ತಾರೆ. ಹೌದೌದು ಮ್ಯಾಮ್, ನಾನು ನಿಮ್ಗೆ ಹೇಳಿಲ್ಲ, ನಾನು ಆ ಕಡೆ ಹೇಳಿದೆ ಅಂದರೆ ಆಡಿಯನ್ಸ್ ಕೂತಿರ್ತಾರಲ್ಲ ಅವ್ರಿಗೆ ಹೇಳ್ದೆ ಅನ್ನೋ ಥರ ಹೇಳ್ತಿರ್ತಾರೆ. ಅದಕ್ಕೆ ಅಲ್ಲಿ ಚಂದನ್ ಶೆಟ್ಟಿ ಅವ್ರು ಹೇಳ್ತಾರೆ, ಅರೆ ಬಂದಾಗ ಏನಂದರೆ ನಾನು ಯಾರಿಗೂ ಕೂಡ ಕೇರ್ ಮಾಡಲ್ಲ, ಅರೆ ಡೋಂಟ್ ಕೇರ್ ಆ್ಯಟಿಟ್ಯೂಡ್ ಅಂತ ಹೇಳಿದ್ರೆ, ಬಟ್ ಆದರೆ ಆವಾಗಲೇ ನೋಡಿದ್ರೆ ಹಂಗಲ್ಲ ಹಿಂಗೆ ಅಂತ ಹೇಳ್ತಿದ್ದೀರಾ ಅಂತ ಹೇಳ್ತಾರೆ. ಅಲ್ಲಿ ಇವ್ರು ಬಂತು ಅಂದರೆ ಅರೆ ಶಶಿಧರ್ ಅವ್ರು ಬಂತು ಅಂದರೆ ಇಲ್ಲ ನಾನು ಎದುರುಕೊಂಡಿಲ್ಲ, ಅರೆ ಏನು ನಾನು ಒಂದು ರೀತಿ ನಿಮ್ಗೆ ಹೇಳಿಲ್ಲ ಅನ್ನೋ ಥರನೇ ಅದನ್ನೇ ಹೇಳ್ತಾರೆ ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಬಂತು ಅಂದರೆ ಚಂದನ್ ಶೆಟ್ಟಿ ಅವರು, ಇಲ್ಲ ನೀವು ಕನ್ಫ್ಯೂಸ್ಡ್ ಆಗಿದ್ದೀರಾ, ಒಂದು ರೀತಿ ನೀವು ಕರೆಕ್ಟಾಗಿ ಮಾತಾಡ್ತಿಲ್ಲ ಅಂದ್ಬಿಟ್ಟು ಅವ್ರು ಆ ಥರ ಹೇಳ್ತಿರ್ತಾರೆ. ಆಮೇಲೆ ನಿರಂಜನ್ ಅವ್ರು ಬಂತಾರೆ, ಅಲ್ಲಿ ವಿನಯ್ ಅವ್ರಿಗೆ ಯಾವ್ದಾದ್ರು ಟಾಸ್ಕ್ ಕೊಡ್ತೀರಾ ಅಂತ ಕೇಳ್ತಾರೆ. ಹೌದು ಕೊಡ್ತೀನಿ ಅಂದ್ಬಿಟ್ಟು ಅಲ್ಲೇನು ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಅದಾದಮೇಲೆ ಚಂದನ್ ಅವ್ರು ಬಂತು ಅಂದರೆ ಅಲ್ಲೊಂದು ಕ್ವಶನ್ ಕೇಳ್ತೀನಿ ಅಂದ್ಬಿಟ್ಟು ಕೇಳ್ತಾರೆ. ಅರೆ ಬಂದಾಗ ಗ್ಯಾಂಗ್ಸ್ಟರ್ ಅಂದರೆ ಯಾವ ರೀತಿ ಗ್ಯಾಂಗ್ಸ್ಟರ್ ಅಂದರೆ ಏನು ಅಂತ ಕೇಳ್ತಾರೆ. ಅದಕ್ಕೆ ಅಲ್ಲಿ ಶಶಿಧರ್ ಅವ್ರು ಬಂತು ಅಂದರೆ ಗ್ಯಾಂಗ್ಸ್ಟರ್ ಅಂದರೆ ಇನ್ನೊಬ್ರಿಗೆ ಹರ್ಟ್ ಮಾಡೋದಲ್ಲ, ಅರೆ ನಂದೇ ಒಂದು ಮಾಫಿಯಾ, ಅರೆ ಒಂದು ಕಿಂಗ್ಡಮ್ ಕಟ್ಟಬೇಕು, ಅದ್ರ ಮೇಲೆ ನಾನೇ ಒಂದು ರೀತಿ ಕಿಂಗ್ ಅನ್ನೋ ಥರ ಎಲ್ಲ ಹೇಳ್ತಾರೆ. ಆಮೇಲೆ ಸಂಗೀತ ಅವರು ಅಲ್ಲಿ ಏನೊಂದು ಮಾಫಿಯಾನ ಅಂತ ಕೇಳ್ತಾರೆ. ಅದರಿಂದ ಅಲ್ಲಿ ಇವರು ಶಶಿಧರ್ ಅವ್ರು ಬಂತು ಅವರೆ ಹೌದು ಮಾಫಿಯಾ ಒಬ್ಬರು ಐಡಲ್ ಇದ್ದಾರೆ ಅಂತ ಹೇಳ್ತಾರೆ. ಅದರಿಂದ ವಿನಯ್ ಅವರು ಯಾರು ಐಡಲ್ ಅಂತ ಕೇಳ್ತಾರೆ. ಅದರಿಂದ ಅಲ್ಲಿ ಶಶಿಧರ್ ಅವ್ರು ಬಂತು ಅಂದರೆ XXX ಸೆಂಟ್ರೋಸಿಯನ್ ಅಂತ ಹೇಳ್ತಾರೆ. ಅಲ್ಲಿ ಆಮೇಲೆ ವಿನಯ್ ಅವ್ರು ಗೆಸ್ ಮಾಡ್ತಾರೆ ಅಂತ ಹೇಳ್ಬೋದು. ಬಟ್ ಅವ್ರು ಚಂದನ್ ಅವರು ಗೊತ್ತಾಗಲ್ಲ, ಅಂದ್ರೆ ಅವರು ರ್ಯಾಪರೇನೆ, ಬಟ್ ಅವ್ರು ಚಂದನ್ ಅವ್ರಿಗೆ ಗೊತ್ತಿರಲ್ಲ. ಅಲ್ಲಿ ವಿನಯ್ ಅವ್ರಿಗೆ ಗೊತ್ತಿರುತ್ತೆ, ಅವರು ಕಂಡಿಡಿತಾರೆ ಅಂತ ಹೇಳ್ಬೋದು. ಆಮೇಲೆ ಅಲ್ಲಿ ನಿರಂಜನ್ ಅವ್ರು ಬಂತು ಅಂದರೆ ಚಂದನ್ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ಆಮೇಲೆ ಸಂಗೀತ ಶ್ರುತಿ ಅವರೆಲ್ಲ ನನಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ಅದಾದ್ಮೇಲೆ ಬಂತವ್ರೆ ವಿನಯ್ ಅವರು 5 ಫ್ರೀಡಮ್ ಫೈಟರ್ ಅವ್ರ ಹೆಸರು ಹೇಳು ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಶಶಿಧರ್ ಅವರು ನನ್ನ ಗೈಡಲ್ ಆಗಿರೋರಿಂದ ಹೆಸರು ಹೇಳ್ತೀನಿ ಅಂದ್ಬಿಟ್ಟು ಹೇಳ್ತಾರೆ. ಅಂದರೆ 4 ಜನದ್ದು ಹೇಳ್ತಾರೆ. ಅದರಲ್ಲೂ ಕೂಡ ಇನ್ನೊಬ್ರದ್ದು ಬಂತವ್ರೆ ಫಿಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದರಿಂದ ಅಲ್ಲಿ ಏನು ಸಂಗೀತ ಶ್ರುತಿ ಅವರೆಲ್ಲ ಬಂತವ್ರೆ ನಾವೇ ಫಿಲ್ ಮಾಡ್ತೀವಿ ಅಂದ್ಬಿಟ್ಟು ಏನಲ್ಲಿ ರಿಜೆಕ್ಷನ್ನ ಒತ್ತುತ್ತಾರೆ ಅಂತ ಹೇಳ್ಬೋದು. ನಾವೇ ಫಿಲ್ ಮಾಡ್ತೀವಿ ಬಿಡಿ ಅಂದ್ಬಿಟ್ಟು
ಅದಾದ್ಮೇಲೆ ಬಂತು ಅಂದರೆ ಅವರು ಇಲ್ಲ ನನ್ನ ಗುರಿ ಇರೋದು ಮುಂದೆ, ನಾನು ಹೋಗಲ್ಲ ಅಂತ ಹೇಳ್ತಿರ್ತಾರೆ. ಅಂದರೆ ಮುಂದೆ ಇರೋರು ಎಲ್ಲರೂ ಕೂಡ ಕೊಟ್ಟಾಗಿದೆ ಹೋಗು ಅಂದರೂ ಕೂಡ ಹೋಗ್ತಾ ಇರಲ್ಲ. ಅಂದರೆ ನನ್ನ ಗುರಿ ಇರೋದು ಮುಂದೆ, ನಾನು ಗುರಿನ ನೋಡ್ಕೊಂಡು ಹೋಗ್ತಾ ಇರ್ತೀನಿ, ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ಥರ ಹೇಳ್ತಿರ್ತಾರೆ. ಒಟ್ಟಿನ ಒಂದು ರೀತಿ ಟ್ರಿಗರ್ ಮಾಡ್ತಿರ್ತಾರೆ, ನೀವೇ ನಾನು ಕೊಡಬೇಕಾಗಿಲ್ಲ, ನನ್ನ ಗುರಿ ಬಂದು ಬಿಗ್ ಬಾಸ್ ಮುಂದೆ ಇದೆ, ಅದು ನಾನು ನೋಡ್ಕೊಂಡು ಹೋಗ್ತಾ ಇರ್ತೀನಿ ಅನ್ನೋ ಥರ ಹೇಳ್ತಿರ್ತಾರೆ. ಒಟ್ಟಿನಲ್ಲಿ ರಾಂಗ್ ಕೊಟ್ಟಿದ್ದೀನಿ ಹೋಗಿ ಅಂತ ಇರ್ತಾರೆ. ಇವ್ರು ಹೋಗಲ್ಲ ಅಂತಿರ್ತಾರೆ. ಇಲ್ಲ ಇನ್ನೂ ಯಾರು ಕೂಡ ಕೊಟ್ಟಿಲ್ಲ ಅಂತಾರೆ. ಅದರಿಂದ ಅಲ್ಲಿ ಇಲ್ಲ 4 ಜನನೂ ಕೂಡ ರಾಂಗೆ ಕೊಟ್ಟಿರೋದು, ರಿಜೆಕ್ಟ್ ಮಾಡಿದ್ದೀವಿ ಹೋಗಿ ಅಂತಾರೆ. ಬಟ್ ಆದರೂ ಕೂಡ ಇವ್ರು ಹೋಗಲ್ಲ ಅಂತಿರ್ತಾರೆ. ಅದಾದ್ಮೇಲೆ ಬಂತು ಅಂದರೆ ಅಲ್ಲಿ ಇವರು ಚಂದನ್ ಶೆಟ್ಟಿ ಅವರು 1 ನಿಮಿಷ ಕೊಡ್ತಾರೆ, ಅಂದರೆ ಇವಾಗ ಅವರು ಪ್ರೂವ್ ಮಾಡ್ಕೊಳ್ಳಿ ಅಂತ. ಅದರಿಂದ ಅಲ್ಲಿ ಇವ್ರು ಬಂತು ಅಂದರೆ ಶಶಿಧರ್ ಅವ್ರು ಬಂತು ಅಂದರೆ ನನ್ನ ಬಗ್ಗೆ ಹೇಳ್ಕೊಳ್ಳೋದಾರೆ, ನಾನು ಹಿಂಗಿದ್ದೀನಿ ಹಂಗೆ ಇರ್ತೀನಿ, ಯಾವುದೇ ರೀತಿ ಮಾಫಿಯಾ ಮಾಡಲ್ಲ, ಯಾವುದೇ ರೀತಿ ದರ್ಬಾರ್ ಮಾಡಲ್ಲ ಅನ್ನೋ ಥರ ಹೇಳ್ತಿರ್ತಾರೆ. ಅದಾಗೋದು ಇಲ್ಲ ಅಂತ ವಿನಯ್ ಅವರು ಒಂದು ಕೌಂಟ್ರ್ ಕೊಡ್ತಾರೆ. ಅವಾಗ ಬಂತವ್ರೆ ಒಂದು ರೀತಿ ಅವ್ರು ಟ್ರಿಗರ್ ಥರ ಆಗ್ತಾರೆ, ಅಂದರೆ ಸೈಲೆಂಟ್ ಆಗ್ತಾರೆ, ಒಂದು ರೀತಿ ಅವ್ರನ್ನೇ ಗುರಾಯಿಸ್ತಾರೆ. ಅದಕ್ಕೆ ಅಲ್ಲಿ ವಿನಯ್ ಅವರು ಈ ಮಾಫಿಯಾ ಈ ದರ್ಬಾರಲ್ಲಿ ಆಗಲ್ಲ ಅನ್ನೋ ಥರ ಹೇಳ್ತಿರ್ತಾರೆ. ಅದಾದಮೇಲೆ ಅಲ್ಲಿರೋರೆಲ್ಲ ಹೇಳ್ರಿ ಬೇಗ ಟೈಮ್ ಆಯಿತು ಅಂತ ಹೇಳ್ತಿರ್ತಾರೆ. ಅದಾದಮೇಲೆ ಹೇಳ್ತಾರೆ ಒಂದು ರೀತಿ ಬಿಗ್ ಬಾಸ್ ಒಂದು ಪ್ಯಾಟರ್ನ್ ಇರುತ್ತಲ್ಲ, ಆ ಗೋ ವಿತ್ ದ ಫ್ಲೋ ಅಲ್ಲಿ ಇರುತ್ತಲ್ಲ, ಅದೆಲ್ಲ ಆಗಲ್ಲ. ಒಂದು ಪ್ಯಾಟರ್ನ್ ಇರುತ್ತಲ್ಲ, ಅದು ಪ್ಯಾಟರ್ನ್ ಎಲ್ಲ ಬ್ರೇಕ್ ಮಾಡಿ ನಿಜವಾದ ಬಿಗ್ ಬಾಸ್ ರಾ ಫ್ಯಾಕ್ಟ್ ತೋರ್ಸೋಣ ಅಂತಾನೆ ನಾನು ಬರ್ತಾ ಇರೋದು ಅಂತ ಹೇಳ್ತಾರೆ. ಹಾಗೆ ಬಂತವ್ರೆ ಇವರೇ ಈ ಥರ ಹೇಳ್ತಾರೆ. ಹಾಗೆ ಇನ್ನೊಂದ್ಸತಿ ಬಂತು ಅಂದರೆ ಏನು ಒಂದು ಬಿಗ್ ಬಾಸ್ ಗೋಡೆ ಹತ್ತುತ್ತೀನಿ, ಒಂದು ರೀತಿ ನಾನು ಗೆಲ್ತೀನಿ ಅನ್ನೋ ಥರ ಹೇಳ್ತಿದ್ದೀನಲ್ಲ, ಅದನ್ನ ಮಾಡೇ ಮಾಡ್ತೀನಿ, ಯಾವುದೇ ರೀತಿ ರೂಲ್ಸು ಮತ್ತು ರೆಗ್ಯುಲೇಷನ್ ಬ್ರೇಕ್ ಮಾಡಲ್ಲ ಅನ್ನೋ ಥರನೂ ಹೇಳ್ತಾರೆ. ಅದಾದಮೇಲೆ ಈ ಥರ ರಾ ಫ್ಯಾಕ್ಟ್ ತೋರಿಸ್ತೀನಿ ಅನ್ನೋ ಥರನೂ ಹೇಳ್ತಾರೆ. ಅದಕ್ಕೆ ಅಲ್ಲಿ ಏನೊಂದು ಜಡ್ಜಸ್ ಇದ್ದಾರಲ್ಲ ಅವ್ರು ಹೇಳ್ತಾರೆ, ಅಂದರೆ ಚಂದನ್ ಶೆಟ್ಟಿ ಅವ್ರು ಹೇಳ್ತಾರೆ, ಏನು ರಾ ಫ್ಯಾಕ್ಟ್ ಅಂತ ತೋರಿಸ್ತೀರಾ, ಹಂಗಾರೆ ಇಷ್ಟಿಸ ಫೇಕ್ ತೋರಿಸ್ತೀರಾ ಅನ್ನೋ ಥರ ಎಲ್ಲ ಕೇಳ್ತಾರೆ. ಅದಕ್ಕೆ ಆಮೇಲೆ ಶಶಿಧರ್ ಅವ್ರು ಬಂತವ್ರೆ ಒಂದು ಫ್ಲೋ ನಡೀತಿದೆಯಲ್ಲ, ಆ ಫ್ಲೋನ ಕಟ್ ಮಾಡ್ತೀನಿ ಅಂತಾರೆ. ಅದು ಏನು ಅಂತ ಬೇರೆ ಕೇಳ್ತಿರ್ತಾರೆ. ಅಷ್ಟಲ್ಲಿ ಬಂತವ್ರೆ ಶ್ರುತಿ ಅವ್ರು ಹೇಳ್ತಾರೆ, ಅಂದರೆ ಕೊಟ್ಟಿರೋ 1 ನಿಮಿಷನೇ ಬಳಸ್ಕೊಳ್ಳಿಲ್ಲ, ಇನ್ನು 100 ದಿನಗಳು ಎಲ್ಲಿ ಬಳಸ್ಕೊತೀರಾ ಅಂದ್ಬಿಟ್ಟು ಇಲ್ಲ ರಿಜೆಕ್ಟ್ ಅಂತ ಹೇಳ್ತಿರ್ತಾರೆ. ಅದಾದ್ಮೇಲೆ ಬಂತವ್ರೆ ಅದೇ ಈ ಥರ ಒಂದು ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳಿ, ಇನ್ನೂ ಲೈಫ್ ಇದೆ ಅನ್ನೋ ಥರ ಹೇಳ್ತಾರೆ. ಅದಾದಮೇಲೆ ಆ ಶಶಿಧರ್ ಅವರು ಇನ್ನೂ ಕೂಡ ನಂಗೆ ಕ್ಷಣ ಇದೆ ಅಂತ ಅನಿಸ್ತಿದೆ ಅಂತ ಅಂತಿರ್ತಾರೆ. ಅದಾದಮೇಲೆ ಅಲ್ಲಿ ನಿರಂಜನ್ ಅವರೇ ಕರ್ಕೊಂಡೋಗಿ ಕಳಿಸ್ಬಿಡ್ತಾರೆ ಅಂತ ಹೇಳ್ಬೋದು. ಅದಾದಮೇಲೆ ನಿರಂಜನ್ ಅವ್ರು ಹೇಳ್ತಿರ್ತಾರೆ ಏನೇನು ಮೆಂಟಾಲಿಟಿ ಇದೆ ಅಂತ, ಅರೆ ಏನು ಈ ಮೆಂಟಾಲಿಟಿ ಎಲ್ಲ ತಾವು ಕೂಡ ವರ್ಕ್ ಆಗಲ್ಲ ಅನ್ನೋ ಥರನೂ ಕೂಡ ಹೇಳ್ತಿರ್ತಾರೆ. ಈ ಥರ ಅಲ್ಲಿ ಶಶಿಧರ್ ಅವ್ರದ್ದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನಡೀತು ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಕಂಟೆಸ್ಟೆಂಟ್ಸು ಯಾರೆಲ್ಲ ಬಂದಿದ್ದಾರೆ, ಯಾರ್ಯಾರ್ದು ಯಾವ್ಯಾವ ರೀತಿ ಕಾನ್ವರ್ಸೇಷನ್ ಆಗ್ತು, ಯಾರು ಸೆಲೆಕ್ಟ್ ಆದರು, ಯಾರು ರಿಜೆಕ್ಟ್ ಆದರು ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಒಟ್ಟಿನಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಿಂದ ಶಶಿಧರ್ ಅವರು ರಿಜೆಕ್ಟ್ ಆದರು ಅಂತ ಹೇಳ್ಬೋದು. ಫ್ರೆಂಡ್ಸ್, ಏನು ಈ ಥರ ಒಂದು ಆಟಿಟ್ಯೂಡ್ ಇದೆಯಲ್ಲ, ಇದು ಬಿಗ್ ಬಾಸ್ಗೆ ಸೆಟ್ ಆಗುತ್ತಾ ಇಲ್ವಾ ಅಂತ ನೀವೇ ಕಮೆಂಟ್ ಮಾಡಿ ಹೇಳಿ. ಅರೆ ಇವ್ರನ್ನ ಸೆಲೆಕ್ಟ್ ಮಾಡಬೇಕಾಗಿತ್ತಾ ಇಲ್ಲ ಮಾಡಬೇಡ್ದ ಅಂತ ಕಮೆಂಟ್ ಮಾಡಿ ಹೇಳಿ. ಅಂದರೆ ಮಾಡಿಲ್ಲ, ನಿಮ್ಮನ್ನ ಕೇಳ್ತಿರೋದು, ಸೆಲೆಕ್ಟ್ ಆಗಬೇಕಿತ್ತಾ ಇಲ್ಲ ಆಗಿಲ್ವಲ್ಲ ಅದೇ ಒಳ್ಳೆಯದ ಏನು ಅಂತ ಕಮೆಂಟ್ ಮಾಡಿ ಹೇಳಿ. ಫ್ರೆಂಡ್ಸ್, ಇದಿಷ್ಟು ವಿಡಿಯೋ ಆಗಿದೆ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.